Watch India's largest kids library only on Jio Hotstar. Download the app now. ಬಾಸ್ ಬಾಸ್ ಎಷ್ಟೊತ್ತು ಹೀಗೆ ಮುಲ್ಲಂಗಿ ತಿನ್ಕೊಂಡೇ ಇರ್ತೀರಾ? ಇವಾಗ ಕಾಡಲ್ಲಿ ಮುಲ್ಲಂಗಿನೂ ಖಾಲಿಯಾಗಿ ಹೋಗಿದೆ. ನನ್ನ ಬಾಯಿಯೊಳಗೆ ಚಿಕನ್ ತಂದೂರಿ ತಿನ್ನಂಗಿತ್ತು, ಆದ್ರೆ ಕೈನಲ್ಲಿ ನೋಡಿದ್ರೆ ಬರೀ ಮೂಲಂಗಿ ಇದೆಯಲ್ಲ. ಅದೇ ತರ ನದಿ ಒಳಗೆ ಚಿನ್ನ ಹೋದ್ರೆ ವಜ್ರ ಹೊರಗಡೆ ಬರುತ್ತೆ ಕಣ. ನನ್ನ ಬ್ರಿಲಿಯಂಟ್ ಬುರ್ಡೆ ಕಿಚನ್ ನಲ್ಲಿ ಬಿರುಗಾಳಿ ಅಂತ ಐಡಿಯಾ ತಯಾರಾಕಿದೆ ಕಣ್ರ. ಚಿನ್ನ ಹೋಗುತ್ತೆ, ವಜ್ರ ಬರುತ್ತೆ. ಅಸಲಿ ಚಿನ್ನ ತಗೊಳ್ಳೋಣ, ನಕಲಿ ವಜ್ರ ಕೊಟ್ಬಿಡೋಣ. ಹೆಲ್ಪ್ ಹೆಲ್ಪ್, ನನ್ನ ಬಂಗಾರ ಚೈನು ನೀರೊಳಗೆ ಬಿದ್ದೋಯ್ತು. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಯಜಮಾನ್ರೆ, ನಿಮ್ ಚಿನ್ನ ಸರ ನೀರೊಳಗೆ ಏನಾದ್ರು ಬಿದ್ದೋಗ್ಬಿಟ್ಟಿದ್ರೆ ನೀವು ನೀರೊಳಗೆ ಹೋಗಿ ಹುಡುಕ್ಬೇಕಾಗತ್ತೆ. ಯಾರಪ್ಪ ಇದು? ನೀವ್ಯಾರು ಅಣ್ಣ? ನಾನು ಜಲದೇವ ಕಣೋ. ಯಾರ್ದಾದ್ರೂ ಚಿನ್ನ ಇದರಲ್ಲಿ ಬಿದ್ದೋಗ್ಬಿಟ್ಟಿದ್ರೆ ಅವರಿಗೆ ನಾನು ವಜ್ರ ಕೊಡ್ತೀನಿ. ಯಾಕೆಂದ್ರೆ ನಮ್ಮೂರಲ್ಲಿ ಚಿನ್ನಕ್ಕೆ ಬಹಳ ಬೆಲೆ ಇದೆ, ವಜ್ರಕ್ಕೆ ಬಹಳ ಕಮ್ಮಿ ಬೆಲೆ ಇದೆ. ವಜ್ರ ಸರ. ಧನ್ಯವಾದಗಳು ಜಲದೇವರೇ. ನನ್ನ ಬಂಗಾರದ ಚೈನಿನ ಬದಲಾಗಿ ವಜ್ರದ ಚೈನನ್ನ ಕೊಟ್ಟಿದ್ದೀರಾ. ಇದನ್ನ ತಗೊಳ್ಳಿ, ನನ್ನ ಬಂಗಾರದ ಚೈನು ಮತ್ತೆ ಉಂಗ್ರನ. ನನ್ನ ನೆಕ್ಲೆಸ್ ಕೂಡ. ಮತ್ತೆ ನನ್ನ ಚಿನ್ನದ ಹಲ್ಲು ತಗೋ. ಥ್ಯಾಂಕ್ ಯು ಜಲದೇವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಲದೇವ. ಥ್ಯಾಂಕ್ ಯು ಜಲದೇವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪತ್ಲೋ, ಇದುವರೆಗೂ ನಾನು ಈ ಜಾಗದಲ್ಲಿ ಜಲದೇವನ್ನ ನೋಡೇ ಇರ್ಲಿಲ್ಲ ಕಣೋ. ಏನೋ ಗಡ್ಬಡಿದೆ ಕಣೋ. ಮಟ ನೀರೊಳಗಡೆ ಹೋಗಿ ಚೆಕ್ ಮಾಡೇ ಬಿಡೋಣ ಬಾರ. ಕಾಪಾಡಿ, ಕಾಪಾಡ್ರಪ್ಪ. ಶಾರ್ಕ್ ನನ್ನ ತಿನ್ಬೇಡಪ್ಪ, ದಯವಿಟ್ಟು ಬೇಡ. ಕಾಪಾಡಿ. ಓ ಮೋಟು, ನನ್ನ ಜೀವದ ಗೆಳೆಯ, ನನ್ನ ಮಾತು ಕೇಳಪ್ಪ. ಶಾರ್ಕ್ ಅಲ್ಲಿರಕ್ ಸಾಧ್ಯನೇ ಇಲ್ಲ. ಶಾರ್ಕು ಸಮುದ್ರದಲ್ಲಿ ಉಪ್ಪು ನೀರಲ್ಲಿ ಇರುತ್ತೆ ಕಣ್ರಪ್ಪ. ನನ್ಗನ್ಸುತ್ತೆ ನಿಮಗೆ ಯಾರೋ ಗೂಬೆ ಮಾಡ್ಬಿಟ್ಟಿದ್ದಾರೆ ಕಣ್ರಪ್ಪ. ಅಯ್ಯಮ್ಮ, ಶಾರ್ಕ್ ವಿಷ ಬೇಡ ಡಾಕ್ಟರ್. ಮೋಟು ಜಲದೇವನು ನೋಡ್ಬಿಟ್ಟಿದ್ದಾನೆ. ನಾನು ಹೋಗಿ ನೋಡ್ತೀನಿ. ಜಲದೇವ. ಹೆಂಗೆ? ಅಯ್ಯೋ
ಅಮ್ಮಮ್ಮ ಅಯ್ಯಯ್ಯೋ ಅಯ್ಯಮ್ಮ ಅಯ್ಯಯ್ಯೋ ಬಾರ ಅಯ್ಯಮ್ಮ ಬೇಡ ಅಯ್ಯಯ್ಯೋ ಆ ಶಾರ್ಕ್! ಅಬ್ಬ ಅಯ್ಯಪ್ಪ ಅಬ್ಬ ಅವ್ವ! ಇದೆಲ್ಲ ವಿಚಿತ್ರವಾಗಿದೆ ಮಗ. ಅಯ್ಯ ಅಬ್ಬ! ಅಯ್ಯಯ್ಯೋ! ಬಾಲ್ದಾಗ ಹೊಡಿತಾ ಇದೆಯಲ್ಲ. ಅಪ್ಪ ಅಮ್ಮ ಅಯ್ಯೋ ನನ್ನ ಜೀವದ ಗೆಳೆಯರ ಏನಪ್ಪ ಒಂದ್ ವಿಚಿತ್ರವಾಗಿ ಆಡ್ತಿದ್ರ ಏನಂತ ಹೇಳ್ರಪ್ಪ ಜಲದೇವ ಶಾರ್ಕು ಏನಯ್ಯ ನಿಮ್ ಕತೆ ಡಾಕ್ಟರ್ ಜಟ್ಕ, ನಾನು ನೀರೊಳಗಡೆ ಬಂಗಾರದ ಉಂಗುರ ಹಾಕಿದ್ದೆ, ಆದ್ರೆ ಜಲ್ದೇವ ವಜ್ರದ ಉಂಗುರ ಕೊಟ್ಟ. ಅವನು ನಿಜವಾಗ್ಲೂ ಇದ್ದಾನೆ. ಓ ಗಸಿಟ ಇರಪ್ಪ ಒಂದ್ ನಿಮಿಷ ಟೆಸ್ಟ್ ಮಾಡ್ಬಿಡ್ತೀನಿ. ಈ ವಜ್ರ ನಕಲಿನೋ ಅಸ್ಲಿನೋ ಅಂತ ಸರಿನಾ? ಅಯ್ಯೋಯ್ಯೋ ಹೊಗೆ ಹಾಕಿಸ್ಕೊಟ್ರ ನನ್ನ ಪೇಷಂಟ್ ಮೇಲೆ ಆಣಪ್ಪ. ಈ ವಜ್ರ ನಕಲಿ ಕಣ್ರಪ್ಪ. ಆ ಜಲ್ದೇವ ಎಲ್ರಿಗೂ ಯಾಮಾರಿಸ್ತಾ ಇದಾರೆ ಕಣ್ರಪ್ಪ. ಪತ್ಲು, ನಾವು ಆ ಫ್ರಾಡ್ ಜಲ್ದೇವನ್ನ ಪತ್ತೆ ಮಾಡ್ಲೇಬೇಕು ಕಣ. ಐಡಿಯಾ. ಆ ಜಲ್ದೇವ ನೋಡೋದಕ್ಕೆ ಕುಳ್ಳಗಿದ್ದಾನೆ, ಹಾಗೆ ನೋಡಕ್ಕೆ ದಪ್ಪಗೂ ಇದ್ದಾನೆ. ಅಂದ್ರೆ ಅವನ್ ಯಾರು ಗೊತ್ತೇನೋ? ಆ ಕೇಡಿ ಜಾನ್ ಕಣ, ಅವನೇ ಜಲ್ದೇವ. ಈಗ ನಾನು ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡ್ತೀನಿರ. ಕೊಡಿ ಬೋಲೆ, ತೆಗೆದುಕೋ ಬೋಲೆ. ಅಯ್ಯೋ ಸ್ನೇಹಿತರೆ, ಅಲ್ಲೋಡಿ, ಆ ನೀರೊಳಗೆ ತ್ರಿಮೂರ್ತಿ ಜಲದೇವರಿದ್ದಾರೆ. ಅಲ್ಲೋಡಿ ಜಲದೇವ. ಆ, ಈ ಹೊಸ ಜಲದೇವರು ಎಲ್ಲಿಂದ ಬಂದರು? ಅದು ಅಲ್ಲದೆ ತ್ರಿಮೂರ್ತಿಗಳು. ಇವಾಗ ತಾವೆಲ್ರು ಮನೆಗೆ ಹೋಗ್ರಪ್ಪ. ಮನೆಗೆ ಹೋಗಿ 10-15 ಕೆಜಿ ಚಿನ್ನ ತಗೊಂಡ್ರಪ್ಪ. ನಾ ಅದಕ್ಕಿಂತ 10ರಷ್ಟು ಜಾಸ್ತಿ ಕೊಡ್ತೀನಿ ಕಣ್ರಪ್ಪ. ಚಿನ್ನ ವಜ್ರ ಏನಾದ್ರು ತಗೊಂಡ್ರಪ್ಪ. ಆದ್ರೆ 10-15 ಕೆಜಿಗಿಂತ ನಾನು ಕಮ್ಮಿ ತಗೊಳ್ಳೋದಿಲ್ಲ ಕಣ್ರಪ್ಪ. ಬೇಗ ಹೋಗಿ ತಗೊಂಡ್ಬರ್ತೀರಪ್ಪ. ಮೋಟು, ಬೇಗ ಹೋಗಿ 20 ಕೆಜಿ ಚಿನ್ನ ತಗೊಂಬರ. ಓಡಾಗ ಬಾಸ್, ನಂಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಜಲ್ದೇವ್ರು ಇರ್ತಾರ. ಬಟ್ಟು ನಾವು ಲೂಟಿ ಮಾಡಿರೋ ಎಲ್ಲ ಜ್ಯುವೆಲ್ಸ್ ತಗೊಂಡು ಇಲ್ಲಿಗೆ ಬೇಗ ಬಂದ್ಬಿಡು. ಅದು ಕಮ್ಮಿ ಅಂದ್ರು ಒಂದು 15-20 ಕೆಜಿ ಇರ್ಬೋದಲ್ವೇನ್ರ? ತ್ರಿಮೂರ್ತಿಗಳೇ ಪ್ರಣಾಮಗಳು. ನಾನು ತಮ್ಮಲ್ಲಿ ನನ್ನ 20 ಕೆಜಿ ಒಡವೆಗಳನ್ನು ಮಾರಲು ಇಷ್ಟಪಡುತ್ತೇನೆ. ಓಹೋ, ನನ್ನ ಗೆಳೆಯ, ಜೀವದ ಗೆಳೆಯ, ನನ್ನ ಹೊಸ ಬ್ರದರು, ಒಂದು ಕೆಲಸ ಮಾಡಪ್ಪ. ಆ ಚಿನ್ನನ ನೀರೊಳಗಡೆ ಎಸ್ಬಿಡಪ್ಪ. ಆಮೇಲೆ ಅದಕ್ಕಿಂತ 10ರಷ್ಟು ವಜ್ರ ತಗೊಳೋದಕ್ಕೆ ರೆಡಿಯಾಗಿರಪ್ಪ. ಥ್ಯಾಂಕ್ ಯು ವೆರಿ ಮಚ್ ತ್ರಿಮೂರ್ತಿ ಜಲದೇವರೇ. ಥ್ಯಾಂಕ್ ಯು. ಎಲ್ಲರೂ ಈ ತ್ರಿಮೂರ್ತಿಗಳು ಮೇಲೆ ಬರ್ತಾ ಇಲ್ಲ. ಎಲ್ಲೋ ಬಿಟ್ರು. ಓ ತ್ರಿಮೂರ್ತಿ ಜಲದೇವರೇ, ನಮ್ಮ ಮೇಲೆ ಆದಷ್ಟು ಬೇಗ ಕರುಣೆ ತೋರಿಸಿ. ಇಲ್ಲಿ ಕೇಳು ಜಾನ್, ಅವೆಲ್ಲ ನೀನ್ ಕಳ್ತನ ಮಾಡಿದ ಮಾಲ್ಗಳು. ಅವೆಲ್ಲ ಮರ್ತ್ಬಿಟ್ಟು ನದಿಲೋಗಿ ಧುಮುಕೋ, ಆ ಚಿನ್ನನ ಹುಡ್ಕೋ. ವಿಷಯ
ತ್ರಿಮೂರ್ತಿ ಜಲದೇವರು ನೀರಲ್ಲಿ ಎಲ್ಲೋ ಕಾಣಿಸ್ಲೇ ಇಲ್ಲ. ಜಲದೇವ್ರೆ ಎಲ್ಲೊಟ್ಟೋಗ್ಬಿಟ್ರಿ? ನಾನು ಒಬ್ಬನೇ ಬಿಟ್ಟು ಚಿನ್ನ ಎಲ್ಲ ತಗೊಂಡು. ಏ ಇದ್ ನನ್ನ ಉಂಗ್ರ. ಏ ಇದ್ ನನ್ ನಂದು ಚೈನು, ತಂದು ನನ್ ಅಂತ ಚೈನು. ಯಾರು ಕೂಗಾಡ್ತಾ ಇರೋದಲ್ಲಿ? ತಗೊಳ್ಳಿ, ನೀವೆಲ್ಲರೂ ತಮ್ಮ ತಮ್ಮ ಆಭರಣಗಳನ್ನ ತಗೊಂಬಿಡಿ. ಏಯ್ ಚಿನ್ನ ಸರ ನಂದು, ಎಲ್ಲ ಒಡವೆಗಳು ನಂದೇನೆ. ಇದನ್ನೆಲ್ಲ ನಾನು ತ್ರಿಮೂರ್ತಿ ಜಲದೇವರಿಗೆ ಕೊಟ್ಟಿದ್ದೆ. ಏ ಜಾನ್, ನೀವೆಲ್ಲನೂ ನೀನು ಜಲ್ದೇವ ಅನ್ಕೊಂಡು ಯಾಮಾರ್ಸಿದ್ದು ಕಣ. ಅದೇ ತರ ನಾವೂ ಕೂಡ ಜಲ್ದೇವ ಅನ್ಬಿಟ್ಟು ನಿನ್ನಿಂದ ವಾಪಸ್ ತಗೊಂಡ್ವಿ. ಈ ಒಡವೆಗಳೆಲ್ಲ ಯಾರ್ಯಾರ್ದು ಅವ್ರಿಗೆ ನೀನು ವಾಪಸ್ ಕೊಟ್ಬಿಡು, ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆ? ಆ? ನೀವು 3 ಜನ ಏನ್ ನಡೀತಾ ಇದೆ? ಈ ಜಾನು ನಕಲಿ ಜಲ್ದೇವ ಆಗ್ಬಿಟ್ಟು ನಿಮ್ಮನ್ನೆಲ್ಲ ಯಾಮರ್ಸ್ಬಿಟ್ಟಿದ್ದ. ನಿಮ್ಗೆಲ್ಲ ವಜ್ರ ಅಂತ ಏನ್ ಕೊಟ್ಟ ಜಾನು, ಅದೆಲ್ಲ ಫುಲ್ ನಕಲಿ. ನಿಮ್ಗೆ ಯಾಮರ್ಸಿ ತಗೊಂಡ್ರೋ ಚಿನ್ನನೆಲ್ಲ ನಾವು ಅವನ ಹತ್ರ ಕಿತ್ಕೊಂಡು ಈಗ ನಾವು ನಿಮ್ಗೆ ವಾಪಸ್ ಕೊಡ್ತಾ ಇದೀವಿ. ನೀವ್ ಏನೇನ್ ಕೊಟ್ಟಿದ್ರ ನಿಮ್ ಒಡವೆ ತಗೊಂಬಿಡಿ. ನೀವೆಲ್ಲ ಚೀಟಿಂಗ್ ಮಾಡ್ತಿದ್ದೀರಾ. ನೀವೇ ಹಿಂಗ್ ಮೋಸ ಮಾಡ್ಬಿಟ್ರೆ ಕಳ್ಳಂಗೂ ನಿಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ನೀನು ನಮ್ಮ ಹತ್ರ ಒದೆ ತಿಂತ್ಯಾ? ಬನ್ರ ಎಲ್ಲರೂ ತದುಕ್ರ ಇವನ್ಗೆ. ಅಯ್ಯೋ ಬೇಡಪ್ಪ, ಒಡೇನು ಬೇಡ, ಏನು ಬೇಡ. ಬಿಟ್ಬಿಡಿ ನನ್ನ. ಚಿಕ್ಕಪ್ಪ ಸರ್, ಜೈಲ್ಗೆ ಹಾಕ್ಬಿಡಿ. Watch India's largest kids library only on Geo Hotstar. Download the app now.